ಸರ್, ಈಗ ರಾಜಭವನ ಚಲೋ ಮಾಡಿದ್ರು ಕಾಂಗ್ರೆಸ್ನವರು, ಮೂರಾ ಚಲೋ ಮಾಡ್ಲಿ ಕಾಂಗ್ರೆಸ್ನವರು ಅಂತ ಹೇಳ್ತಾರೆ. ಇಲ್ಲ, ಈಗ ನಾನೇನು ರಾಜಭವನ ಚಲೋ ಏನಕ್ಕೆ ಮಾಡಿದ್ವಿ, ಈಗ ತಮ್ಗೆಲ್ಲ ಗೊತ್ತಂಗೆ ರಾಜ್ಪಾಲರು ಪ್ರಾಸಿಕ್ಯೂಷನ್ ಮಾನ್ಯ ನಮ್ಮ ರಾಜ್ಯದ ಮುಖ್ಯಮಂತ್ರಿ, ಎಲ್ಲರಿಗೂ ಮುಖ್ಯಮಂತ್ರಿ, ನಿಮ್ಮ ಮಾಧ್ಯಮದವ್ರಿಗೂ ಅವರೇ ಮುಖ್ಯಮಂತ್ರಿ, ನನಗೂ ಅವರೇ ಮುಖ್ಯಮಂತ್ರಿ, ರಾಜ್ಯದ ಜನಕ್ಕೆ ಮುಖ್ಯಮಂತ್ರಿ. ಅವ್ರ ಬಗ್ಗೆ ಯಾರೋ ಜುಲೈದಲ್ಲಿ 26ನೇ ತಾರೀಕಿಗೆ ಒಂದು ದೂರು ಕೊಡ್ತಾರೆ, ಅಬ್ರಾಹಿಂ ಅಂತ ಹೇಳ್ಬಿಟ್ಟು ಒಂದು ದೂರು ಕೊಡ್ತಾರೆ. ಹಿ ಈಸ್ ಎ ಪ್ರೈವೇಟ್ ಕಂಪ್ಲೇಂಟ್ ಅವನು ದೂರು ಕೊಡ್ತಾರೆ. ಅದೇ ದಿನ ಸಾಯಂಕಾಲ ನೋಟಿಸ್ ಸರ್ವ್ ಮಾಡಿ ನೀವು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡ್ತಿರಲ್ಲ ಸ್ವಾಮಿ. ನಾವು ಕೇಳ್ತಾ ಇರೋದೇನೆಂದ್ರೆ, ಅದಕ್ಕಿಂತ ಮುಂಚೆ ಲೋಕಾಯುಕ್ತ ಅವರು ನವೆಂಬರಲ್ಲಿ ಅಂದ್ರೆ 8 ತಿಂಗಳ ಹಿಂದೆ ಲೋಕಾಯುಕ್ತ ಅವರು ನಮಗೆ ಕುಮಾರಸ್ವಾಮಿಗೆ ಪ್ರಾಸಿಕ್ಯೂಷನ್ಗೆ ಕೊಡಿ ಅಂತ ಕೇಳಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಕೊಟ್ಟಿಲ್ಲ. ಬರೀ ಕುಮಾರಸ್ವಾಮಿಗೆ ಮಾತ್ರ ಅಲ್ಲ, ಜೊಲ್ಲೆ ಅವರಿದ್ದಾರೆ, ನಿನಾರಿ ಅವರಿದ್ದಾರೆ, ಜನಾರ್ದನ್ ರೆಡ್ಡಿ ಅವರಿದ್ದಾರೆ, 4 ಜನಕ್ಕೆ ಕೊಟ್ಟಿಲ್ಲ. ಇದನ್ನ ಯಾವ ನ್ಯಾಯ ಸ್ವಾಮಿ? ಆಮೇಲೆ ಸಿದ್ದರಾಮಯ್ಯದಲ್ಲಿ ಪಾತ್ರ ಏನಿದೆ? ನಿನ್ನೆ ನೋಡಿದೆ ನಾನು, ನಮ್ಮ ರಾಜ್ಪಾಲರು ವಕೀಲರು ವಾದ ಮಾಡ್ತಾ ಇದ್ದಿದ್ದು ನಾನು ನೋಡಿದೆ, ಲೈವ್ ನೋಡಿದೆ ನಾನು. ಅದರಲ್ಲಿ ವಾದ ಮಾಡುವಾಗ ಎಲ್ಲೋ ಒಂದ್ ಕಡೆ ಇದು ಸಿದ್ದರಾಮಯ್ಯ ಅವ್ರದ್ದು ಬೇನಾಮಿ ಆಸ್ತಿಯ ತರ ಮಾತಾಡ್ತಾ ಇದ್ರು. ಸಿದ್ದರಾಮಯ್ಯ ಈಗ ಯಾರ್ದು ಇದು? ಲಿಂಗ ಅವ್ರ ಜಾಗ 1935ದಲ್ಲಿ ಆಕ್ಷನ್ ಅಲ್ಲಿ ₹1 ಕೊಂಡ್ಕೊಂಡಿದ್ದು ಯಾರು? ಲಿಂಗ ಅವರು. ಲಿಂಗ ಅವರು ₹1 ಆಕ್ಷನ್ ಅಲ್ಲಿ ಕೊಂಡ್ಕೊಂಡಿದ್ದು. ಅವಾಗ ಸಿದ್ದರಾಮಯ್ಯ ಸಿದ್ದರಾಮಯ್ಯನೇ ಹುಟ್ಟಿಲ್ಲ. 1935ದಲ್ಲಿ ಏನು ಲಿಂಗ ಅವರು DC ಆಕ್ಷನ್ ಲ್ಯಾಂಡ್ ಅಲ್ಲಿ ಈ ಆಸ್ತಿಯನ್ನ ಆಕ್ಷನ್ ಅಲ್ಲಿ ತಗೊಂಡ್ರು, ಆವಾಗ ಸಿದ್ದರಾಮಯ್ಯ ಹುಟ್ಟೇ ಇರ್ಲಿಲ್ಲ. ಲಿಂಗ ಇವ್ರು ಯಾರು? ದೇವರಾಜ್ ಯಾರು? ಲಿಂಗ ಅವ್ರ ಮಗ, 3ನೇ ಮಗ. 3 ಜನ ಮಕ್ಕಳು ಇರ್ತಾರೆ. ಅವ್ರಿಗೆ ಏನಾಗ್ತದೆ, ಈ ಭಾಗ ಹೋಗ್ತದೆ. ಅವ್ರು 2004ರಲ್ಲಿ ಮಲ್ಲಿಕಾರ್ಜುನ ಕೊಡ್ತಾರೆ. ಯಾರು ಮಲ್ಲಿಕಾರ್ಜುನ? ನಮ್ಮ ಸಿದ್ದರಾಮಯ್ಯ ಬಾಂಬೆದ ಮಲ್ಲಿಕಾರ್ಜುನ ಕೊಡ್ತಾರೆ. ಮಲ್ಲಿಕಾರ್ಜುನ ಅವರು ಡಿನೋಟಿಫೈ ಎಲ್ಲ ಮಾಡಿಬಿಟ್ಟು ಅವ್ರ ಅಕ್ಕನಿಗೆ 2010ರಲ್ಲಿ ಗಿಫ್ಟ್ ಕೊಡ್ತಾರೆ. ಆಮೇಲೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಅಲಾಟ್ ಮಾಡ್ರ ಇದು ಸೈಟ್ಗಳು. 2021ರಲ್ಲಿ ಮಾನ್ಯ ಬಸವರಾಜ್ ಮುಖ್ಯಮಂತ್ರಿ ಇದ್ರು. ಬಸವರಾಜ್ ಕಾಲದಲ್ಲಿ ಕೇಳಿ, ಬಸವರಾಜ್ ಅವರು ಮುಖ್ಯಮಂತ್ರಿ ಇದ್ರು. ಅವ್ರ ಕಾಲದಲ್ಲಿ ಇಲ್ಲ ಇವ್ರಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು 14 ಸೈಟ್ ಕೊಟ್ಟರು. ಬರೀ ಇವ್ರಿಗೆ 14 ಸೈಟ್, ಇವ್ರು ಮಾತ್ರ ಅಲ್ಲ, ಟೋಟಲ್ 125 ಸೈಡಲ್ಲಿ 125 ಜನಕ್ಕೆ ಕೊಡ್ತಾರೆ. ಈ ತರ ಅದರಲ್ಲಿ 14 ಸೈಡ್ ಇವ್ರು ಕೊಡೋದಷ್ಟೇ. ಸಿದ್ದರಾಮಯ್ಯ ಪಾತ್ರ ಏನಿದೆ? ಸಿದ್ದರಾಮಯ್ಯ ಎಲ್ಲಿ ಯಾರು ಬರ್ದವ್ರ? ಮುಖ್ಯಮಂತ್ರಿ ಸ್ಥಾನ ಕುರುಳಾಗುತ್ತಾ ಮೂಡ ಹಗರಣ? ಏನಕ್ಕೆ ಆಗ್ತದೆ? ಏನಿಂದ ಏನೇನು ಇಲ್ಲ ಸರ್. ಈಗ ಏನಾಗಿದೆ? ಈಗ ಏನು ಇಲ್ಲ. ಸಿಎಂ ಎಲ್ಲಿ ಭಯ ಬಂದವ್ರೆ? ಸಿಎಂ ಯಾವ ಟಗರ್? ಆ ಸಿಎಂ ಯಾವತ್ತು ಟಗರೇ. ಅದು ಭಯ ಬಡೋದ್ ಪ್ರಶ್ನೆನೇ ಬರಲ್ಲ. ಒಂಥರ ಹುಲಿ ಇದ್ದಂಗೆ ನಮ್ಮ ಸಿಎಂ, ಒಂಥರ ಟಗರ್ ಅಂತಾರೆ ನೋಡಿ ಅಂತ. ಆ ತರ ನಮ್ಮ ಟಗರ್. ಅವರು ಭಯ ಬೀಳೋದ್ ಪ್ರಶ್ನೆ. ಬಿಜೆಪಿಗೆ ಏನಾಗಿದೆ, ಅವರು ಸಹಿಸಕ್ ಸಾಧ್ಯ ಆಗ್ತಾ ಇಲ್ಲ. ಒಬ್ಬ ಬ್ಯಾಕ್ವರ್ಡ್ ಅವರು ಯಾರು ದೇವರಾಜ ಆದ್ಮೇಲೆ ಯಾರು ಮುಖ್ಯಮಂತ್ರಿ ಆಗಿಲ್ಲ. ಬ್ಯಾಕ್ವರ್ಡ್ ಕ್ಲಾಸ್ ಅಲ್ಲಿ ದೇವರಾಜ ಸಾಹೇಬ್ರು ಆದ್ಮೇಲೆ ಯಾರು ಮುಖ್ಯಮಂತ್ರಿ ಆಗಿಲ್ಲ. ಇವ್ರು 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಇವ್ರ ಪಾಪ್ಯುಲಾರಿಟಿ ಸಹಿಸಕ್ ಆಗ್ತಾ ಇಲ್ಲ. ಸಿದ್ದರಾಮಯ್ಯ ಏನಾದ್ರು ತೊಂದರೆ ಕೊಟ್ರೆ ಕಾಂಗ್ರೆಸ್ ತೆಗಿಬಹುದು ಅಂತ ಅವ್ರ ಹಿನ್ನೆಲೆಯಲ್ಲಿ ಯಾವ ಕಾರಣಕ್ಕೆ ಸಿದ್ದರಾಮಯ್ಯ ಜೊತೆ ಹೈಕಮಾಂಡ್ ಇದ್ದಾರೆ, ಎಲ್ಲ MLAಗಳು ಇದ್ದಾರೆ, ಎಲ್ಲ ಎಲ್ಲರಿಗಿಂತ ಹೆಚ್ಚಾಗಿ ರಾಜ್ಯದ ಜನ ಇದ್ದಾರೆ. 7 ಕೋಟಿ ಜನ ಸಿದ್ದರಾಮಯ್ಯ ಜೊತೆ ಇದ್ದಾರೆ. ಅವ್ರು ಸಿದ್ದರಾಮಯ್ಯ ಅವ್ರಿಗೆ ಏನು ಮಾಡಕ್ಕಾಗಲ್ಲ ಸರ್. ಅದೇ ಹೇಳ್ತಲ್ಲ, ಅವ್ರಿಗೆ ಎಲ್ಲ ಹೊಟ್ಟೆ ಉರಿ. ಅವ್ರ ಪಾಪ್ಯುಲಾರಿಟಿ ಸೇರ್ಸಕ್ ಆಗ್ತಾ ಇಲ್ಲ. ಈಗ ನಿಂತ್ಕೊಂಡ್ರೆ ಯಾರನ್ನ ನೋಡಿ, ನಾನು ನೋಡಿದ್ದೀನಿ. ನಾನು ಬಹಳಷ್ಟು ಜನ ನೋಡಿದ್ದೀನಿ. ನಾನು ಲೀಡರ್ಗಳು ಎಷ್ಟು ಕೇಳಬಾರ್ದು. ಎಲ್ಲರಿಗೂ ಎಲ್ಲ ರಾಜಕಾರಣಿಗಳು, ಬಿಜೆಪಿ ಇರ್ಲಿ, JDS ಇರ್ಲಿ, ಈಗ ಸಿದ್ದರಾಮಯ್ಯ ಇಲ್ಲಿ ಬಂದು ನಿಂತ್ಕೊಳ್ಳಿ, 1000 ಜನ ಬರ್ತಾರೆ. ಬೇರೆಯವ್ರ ದುಡ್ಡೆಲ್ಲ ವೆಹಿಕಲ್ ಮಾಡಿ, ದುಡ್ಡು ಖರ್ಚು ಮಾಡಿ ಜನ ಸೇರಿಸಬೇಕು. ಸಿದ್ದರಾಮಯ್ಯ ನಮ್ಮ ನಾಯಕ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ನೇರವಾಗಿ ಹೇಳಿದ್ದಾರೆ. ಹೈಕಮಾಂಡ್ ನಾವು ನಿಮ್ ಜೊತೆ ಇದ್ದೀವಿ ಅಂತ ಹೇಳಿದ್ದಾರೆ. ನಾವೆಲ್ಲ MLAಗಳು, ಎಲ್ಲ ನಮ್ಮ ಲೀಡರ್ಸ್ಗಳು, ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ರಾಜ್ಯದ ಜನ ಅವ್ರ ಜೊತೆ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.